ಚಾನಲ್ ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೆ ಮರಿಬೇಡಿ. ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ, ನಮ್ಮ ಮನೆ ಫ್ಯಾಮಿಲಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡಿ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ ಸೀನಿಯರ್ ಮೇಡಮ್. ಗೊಂಬೆ ಮನೆ ಇಲ್ಲಿ ಚಾಮಿ ವಿಡಿಯೋ ನೋಡು, ವಿಡಿಯೋ ನಮ್ ಸೀನಿಯರ್ ಮೇಡಮ್. ಇವಳು ತೇಜು ಮತ್ತಿಗೆ ಸೂರ್ಯ ಎಲ್ಲರೂ ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಇವಾಗ ನಾವು ಬೆಳಿಗ್ಗೆ ಮಾರ್ನಿಂಗ್ ನೋಡಿ ಅಕ್ಕ ರೆಡಿ ಆಗ್ಬಿಟ್ಟಿದ್ದಾಳೆ ನೋಡಿ. ತೇಜು ಮಗಿಗೆ ಯಾಕೆ ಹೊಡೆದೆ ಎಲ್ಲ ಇಳ್ಬಿಟ್ಟು ಡಿಸ್ಟಿಂಗ್ ಹಾಕ್ಬಿಟ್ಟಾರೆ. ಫೈನಲಿ ಇವಾಗ ನಾವು ಫಾಸ್ಟಾಗಿ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ನಾವು ಅದು ಮಾಡಿಸಿರ್ಲಿಲ್ಲ ಗಾಡಿಗೆ. ಇವಾಗ ಮಾಡಿಸ್ಕೊತಾ ಇದ್ದಾನೆ. ಮಿನಿಮಮ್ ಬ್ಯಾಲೆನ್ಸು 300 ರುಪೀಸ್ ಇಡಬೇಕಂತೆ. ಟೋಟಲ್ ಇವಾಗ ಮಾಡೋದಕ್ಕೆ ಅವರು 600 ರುಪೀಸ್ ಹೇಳ್ತಿದ್ದಾರೆ. ನಾವು ಯಾವ ರೂಟ್ ಮೇಲೆ ಹೋಗ್ತಿದ್ದೀವಿ ಅಂದರೆ ನೆಮ್ಮಂಗ್ಲ ರೂಟ್ ಮೇಲೆ ಹೋಗ್ತಾ ಇದ್ದೀವಿ. ಯಪ್ಪ ಎಷ್ಟೊತ್ತಾಗುತ್ತೆ ಹೋಗೋದು, ನನಗಂತೂ ತಲೆ ಬೇರೆ ನೋವ್ತಾ ಇದೆ. ನೋಡೋಣ. ಇಡ್ಲಿ ತಿನ್ನೋದಕ್ಕೆ ನಿಲ್ಸಿದ್ದೀವಿ. ನೋಡಿ ಕೇಕ್ಸ್ ಮಾಡ್ಕೊಟ್ಟೋಳೆ ಸೂರ್ಯ ನೋಡ್ರಿ. ಇಲ್ಲಿ ಇವಾಗ ನಾವು ನಾಷ್ಟ ಮಾಡಾಯಿತು. ನನ್ನ ಮಗಳು ನೋಡಿ ಈ ಥರ ರೆಡಿ ಆಗಿಬಿಟ್ಟಿದ್ದಾಳೆ. ಅವಳಿಗೆ ನಿದ್ದೆ. ಸೊ ತೇಜು ಎಲ್ಲರೂ ಇಲ್ಲೇ ಇದ್ದಾರೆ. ಸೂರ್ಯ ಟೀ ಕುಡಿಯೋಕ್ಕೆ ಹೋಗಿದ್ದಾನೆ. ಟ್ರೈನಲ್ಲಿ ನಂಗೆ ತುಂಬ ತಲೆನೋವು ಬಂದ್ಬಿಟ್ಟಿತ್ತು. ತಲೆನೋವಿಂದ ನಾನು ಮಲ್ಕೊಬಿಟ್ಟಿದ್ದೆ. ಲಾಗ್ ಮಾಡೋದಕ್ಕೆ ಆಗಿಲ್ಲ. ನಾವು ಆಲ್ರೆಡಿ ಇವಾಗ ಎಲ್ಲಿದ್ದೀವಿ ಅಂತ ನನಗೂ ಗೊತ್ತಿಲ್ಲ. ಸೂರ್ಯನೇ ಕೇಳಬೇಕು. ಹೇಳ ಎಲ್ಲಿದ್ದೀವಿ? ಇನ್ನು ಅರ್ಧನೂ ಬಂದಿಲ್ಲ. ನಾನು ನನ್ನ ಮಗಳು ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಇವಾಗ ಟೀ ಕುಡಿಯೋಣ ಅಂದರೆ ಟೀನೇ ಚೆನ್ನಾಗಿಲ್ಲ ಎಲ್ಲೂ. ಅದಕ್ಕೆ ಕಾಫಿ ಕುಡಿಬೇಕು ಗೈಸ್. ನಾನು ಟೀ ಕುಡಿಯಲ್ಲ, ಕಾಫಿ ಇಲ್ಲ. ಎಲ್ಲ ಒಂದು ಕಡೆ ಕುಡಿದ್ವಿ ಬೆಳಗ್ಗೆ. ಚಿನ್ನಿ ಮುದ್ದು ಯಾರು ಕೊಡ್ಬೇಡಿ ನೋಡಲ್ಲಿ. ಜರ್ನಿ ಅಂತೂ ತುಂಬಾ ಕಷ್ಟ ಗೈಸ್. ಟ್ರೈನಲ್ಲಿ ಹೋಗ್ತಿದ್ವಿ ಇಷ್ಟು ದಿನ. ಫಸ್ಟ್ ಟೈಮ್ ಇವಾಗ ನಾನು ಕಾರಲ್ಲಿ ಹೋಗ್ತಾ ಇರೋದು. ತಿರುಪತಿ ಅಂತಾನೆ ಬರುತ್ತೆ ನೋಡಿ ಮಂತ್ರಾಲಯಕ್ಕೆ. ಅಲ್ಲೆಲ್ಲ ಬಾರ ನನಗೆ. ಫೈನಲಿ ಇವಾಗ ಚಿತ್ರದುರ್ಗದಲ್ಲಿ ಚೆನ್ನಾಗಿತ್ತು. ಎಲ್ಲಾ ಊರಲ್ಲೂ ಬಂಡೆ ಪ್ಲೇನ್ ಆಗಿದ್ರೆ ಇಲ್ಲಿ ಪೀಸ್ ಚಿತ್ರದುರ್ಗದಲ್ಲಿ ಬರ ದಾರಿಲಿ ಮುಸ್ಲಿಮ್ಸ್ ಅವ್ರದ್ದೇನೋ ಹಬ್ಬ ಇರಬೇಕು. ಚೆನ್ನಾಗೈತೆ ಒಂಥರ. ಅಪ್ಪ ಊಟ ಅಂತೂ ಎಲ್ಲೂ ಸಿಕ್ಕೇ ಇಲ್ಲ. ಫುಲ್ಲು ಟೆನ್ಷನ್ ಆಗ್ಬಿಟ್ಟು ಇವಾಗೆಲ್ಲ ಒಂದು ಕಡೆ ಸಿಕ್ತು. ಸೊ ಇವಾಗ ನಾನು ಫ್ರೈಡ್ ರೈಸು, ಮೀಲ್ಸು, ಅವರು ಫ್ರೈಡ್ ರೈಸು, ಅಪ್ಪ ತಲೆ ಸುತ್ತೈತಿ. ಕರೆಕ್ಟಾಗಿ ನಾವು ಇವಾಗ ಆಂಧ್ರದಲ್ಲಿ ಇದ್ದೀವಿ ಗೈಸ್. ಇನ್ನೊಂದು ಅವರ್ 1.5 ಅವರ್ ಇಲ್ಲ 1 ಅವರ್ ಸಾಕು ರೀಚ್. ಗೈಸ್ ನೋಡಿ ಫೈನಲ್ ಆಗು ಮಂತ್ರಾಲಯಗೆ ನಾವು ರೀಚ್ ಆದ್ವಿ. ನೈಟ್ ಬಂದ್ಬಿಟ್ಟು ಟೈಮ್ ಎಷ್ಟು ತೋಸು? 8:38. 9 ಗಂಟೆ. ಬೆಳಗ್ಗೆ ನಾವು ಬಿಟ್ಟಿದ್ದು ಒಂದು 12 ಗಂಟೆ ಆಗಿತ್ತು. ಸೊ ಇವಾಗ ರೀಚ್ ಆಗಿದ್ದೀವಿ. ಇವಾಗ ರೂಮ್ಗೆ ಹೋಗಿ ಹಾಲ್ಟ್ ಆಗಿ ಬೆಳಗ್ಗೆ ಫಸ್ಟ್ ಪೂಜೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ. ಗೈಸ್ ಫೈನಲಿ ನಮಗೆ ರೂಮ್ ಸಿಕ್ತು. ರೂಮ್ ಅಂತೂ ಫುಲ್ ಡಿಮ್ಯಾಂಡು. ಏನಾದ್ರು ನೀವು ವೀಕೆಂಡಲ್ಲಿ ಬಂದ್ರು ಅಂದರೆ 3 ನಾಮ ಹಾಕೋಬೇಕಾಗುತ್ತೆ. ಸಿಂಗಲ್ ರೂಮೇ 3000 4000 ಹೇಳ್ತಿದ್ದಾರೆ. ನಾವಿರೋದು 5 ಮೆಂಬರ್ಸು. ಯಪ್ಪ ರೂಮ್ಗಂತೂ ಹುಡುಕಿ ಒಂದು ½ ಅನ್ ಅವರ್ ಹುಡುಕಾಡಿದ್ದೀವಿ. ಸೊ ಫೈನಲಿ ನಮಗೆ ರೂಮ್ ಸಿಕ್ತು. ರೂಮಲ್ಲಿ ಬಂದು ಸ್ಟೇ ಆಗಿ ಮಾರ್ನಿಂಗ್ ನಾವು 5 o'clockಗೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಿಜ ಎದೊಳಲ್ವ ಗೊತ್ತಿಲ್ಲ. ನೋಡಿ ಅಲ್ಲಿ ತೇಜು, ಅದು ನಮ್ಮದು. ನೋಡಿ ಇಲ್ಲಿ ನಮ್ಮ ಅಜ್ಜಿ, ನನ್ನ ಮಗಳು ತೋರಿಸ್ತೀನಿ. ಇಲ್ಲಿ ನೋಡಿ ನನ್ನ ಮಗಳು ಚಿನಿಮಾ. ನೋಡಿ ಇಲ್ಲಿ ತುಂಬ ಮಳೆ ಅಂದ್ಕೊಂಡ್ವಿ, ಮಳೆನೇ ಇಲ್ಲ. ಫುಲ್ಲು ಸೆಕೆ. ಅಪ್ಪ ಇರೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸೆಕೆ. ಅದಕ್ಕೆ ನಮ್ಮ ಮಗಳು ಔಟ್ಫಿಟ್ ನೋಡಿ, ಸೆಕೆಗೆ ಈ ಥರ ಔಟ್ಫಿಟ್ಟಲ್ಲಿ ಇರ್ತಾಳೆ. ಭೂ ಅಂದ್ಬಿಡು ಒಂದ್ಸರಿ ಚಿನಿಮಾ, ಭೂ ಅಂದ್ಬಿಡು. ಎಲ್ಲಿಗೆ ಬಂದಿದ್ಯಾವ? ಸೊ ಫೈನಲ್ ಆಗಿ ಸೂರ್ಯ ಇಲ್ಲ. ಸೂರ್ಯ ಕಾಫಿ ತರಕ್ಕೆ ಹೋಗಿದ್ದಾನೆ. ನಮಗೆಲ್ಲ ತಲೆ ನೋಡ್ತಾ ಇದೆ ಅಂತ ನಾವು ಮಾತಾಡ್ತೀವಿ. ಗೈಸ್ ಟೈಮ್ ಎಷ್ಟು ಗೊತ್ತಾ? 10 ಗಂಟೆನ
ತಲೆನೋವು ನನಗೆ. ಕಾಫಿ ಕುಡಿದ್ರೆ ನಂಗೆ ಇರೋಕ್ಕಾಯ್ತಿಲ್ಲ. ಅದಕ್ಕೆ ನಾನು ನಮ್ಮಮ್ಮ ರೂಮಿಂದ ಕೆಳಗಡೆ ಹೋಗಿ ತರಕ್ಕೆ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ ನಾವು. ಇದೇ ಹೋಟ್ಲು ಕಾಫಿ ಐತಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಸೊ ಅದೇ ಲಾಗ್ನ ತಿರುಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 6:20 ಆಗೋಗಿದೆ. 5 o'clock ದರ್ಶನಕ್ಕೆ ಹೋಗ್ಬೇಕಿತ್ತು. ನಿದ್ದೆ ಮಾಡಿಬಿಟ್ಟಿದ್ವಿ. ಕಾಫಿ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗೋದಷ್ಟೇ. ಮಾರ್ನಿಂಗ್ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಇದ್ದಿಲ್ಲ ಗೊಂಬೆ ಮರಿ ನಾಟ್ಕಾಡ್ತೈತಿ ನೋಡ್ರಿ, ಚೆನ್ನಾಗಿದೆ. ಅಲ್ಲಾಡೆ ತೇಜ. ಫೈನಲಿ ಇವಾಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀವಿ. ತೇಜು ನೋಡಿ ಹೇಗೆ ಕಾಣಿಸ್ತಿದ್ದಾಳೆ. ತಿರ್ಗೆ ಮುಂದೆ ತೇಜು ಒಂದೇ ಥರ, ನಮ್ಮಮ್ಮ ನಮ್ಮ ಅಜ್ಜಿ ಒಂದೇ ಥರ. ಸೊ ನೋಡೋಣ, ಆಮೇಲೆ ತೋರಿಸ್ತೀನಿ ಔಟ್ಫಿಟ್ ಹೇಗಿದೆ ಅಂತ. ಔಟ್ಫಿಟ್ ಸೊ ನೆಕ್ಸ್ಟ್ ಇವಾಗ ಟೆಂಪಲ್ಗೆ ಹೋಗಬೇಕು. ಟೈಮ್ ಬೇರೆ ಆಗೋಗಿದೆ. ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಸೊ ಹೋಗ್ಬೇಕಾದ್ರೆ ನಾನು ಲಾಗ್ ಫುಲ್ ತೋರಿಸ್ತೀನಿ. ಫುಲ್ಲು ಕೊನೆ ಗಂಟ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಲಾಗ್ ಅಂತ ಎಲ್ಲದಕ್ಕೆ ಇಷ್ಟಪಡ್ತೀನಿ. ಆಯ್ತಾನೆ. ಫೈನಲಿ ಇವಾಗ ನಾವೆಲ್ಲರೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ರೆಡಿ ಆಗಾಯಿತು. ನನ್ನ ಮಗಳು ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ನನಗೆ ಇವಿ ಇಷ್ಟ ಆಯಿತು. ಕ್ಯೂಟ್ ಗೊಂಬೆ ಅದು. ನಡೀರಿ. ತೇಜು ನೋಡಿ. ಆಮೇಲೆ ಫೈನಲಿ ಹೋಗ್ತಾ ಇದ್ದೀವಿ. ನಾನು ಸೂರ್ಯ ನೋಡಿ ತುಂಬ ಶರ್ಟ್ ಬಿಚ್ಚಿಸ್ತಾರೆ ಅಂತ ಅವನ ಈ ಥರ ರೆಡಿ ಆಗೋನೆ. ಫ್ಯಾಮಿಲಿ ನೋಡಿ. ಕಮೆಂಟ್ ಮಾಡಿ ನೋಡಿ. ಇವಾಗ ಸೂರ್ಯ ಪಾಪು ಹುಷಾರು ಸೂರ್ಯಮ್ಮ. ಫೈನಲ್ ಆಗಿ ಅಂತೂ ಇಂತೂ ಬಂದೇ ಬಿಟ್ವಿ. ಫೇವ್ರೆಟ್ ಪ್ಲೇಸ್ ಅಪ್ಪ ಇದು. ನನಗೆ ನನ್ನ ಲೈಫ್ನ ಚೇಂಜ್ ಮಾಡಿದ್ದೆ ದೇವರು ಅಂತ ಹೇಳ್ಬೋದು. ಈ ದೇವ್ರ ಬಗ್ಗೆ ಹೇಳೋದಕ್ಕೆ ಎಷ್ಟೊಂದಿದೆ, ನಾನು ಆಮೇಲೆ ಹೇಳ್ತೀನಿ. ಸೊ ದರ್ಶನ ಮುಗಿಸ್ಕೊಂಡು ಬಂದು ಹೇಳ್ತೀನಿ. ನನ್ನ ಗೊಂಬೆ ಮರಿ ಸುಮ್ಮನೆ ಸರಿ. ಅಜ್ಜಿ ಹಾಕಿ ಅಜ್ಜಿ. ಇಟ್ಕೊಳ್ಳ ವಿಡಿಯೋ ಬೇರೆ ಹಾಕಜ್ಜಿ. ಫಸ್ಟ್ ಚಿನ್ನಮ್ಮನ ಹೆಸರೇ. ಹಾಂ ಅಜ್ಜಿ, ಫಸ್ಟ್ ವರ್ಷ ನನ್ನ ಮಗಳು ಬೇಡ್ಕೊಂಡಿಕ್ಕೋ ಒಳ್ಳೇದಾಗಲಿ ಅಂತ. ಫಸ್ಟ್ ವರ್ಷ ಅವಳು ಬಂದಿರೋದು. ಚೆನ್ನಾಗೇ ಇದೆ. ₹30. ದೇವ್ರು ಕಾಣಿಸ್ಬೇಕಾ? ಇಲ್ಲ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ನಮಗೆ ಬೇಗನೆ ಬಿಟ್ಟರು ಒಳಗಡೆ. ತುಂಬ ಒಳ್ಳೆಯವರು ಅನಿಸುತ್ತೆ ಅವರು. ಬೇಗ ಹೋಗಿ ಅಂತ ಹೇಳಿದ್ರು. ಪಾಪು ಇದೆಯಲ್ಲ ಅದಕ್ಕೆ ಬೇಗ ಬಿಟ್ಬಿಟ್ರು. ರಶ್ ಏನಿಲ್ಲ, ತುಂಬ ಜನ ಇದ್ದಾರೆ. ಸ್ಪೆಷಲ್ ಎಂಟ್ರಿ ಹೋಗ್ತಿದ್ದೀವಿ ದರ್ಶನಕ್ಕೆ. ಸ್ಪೆಷಲ್ ಎಂಟ್ರಿ ಬಗ್ಗಾರಿ ಹೋಯ್ತಿರೋದು. ಒಂದು 10 ನಿಮಿಷಕ್ಕೆ ದರ್ಶನ ಮಾಡಿದ್ದೀವಿ. ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಫುಲ್ಲು ರಶ್ ಇದೆ. ಇದು ಇವ್ರ ಮನೆಗೆ ಇದು ನಮ್ಮ ಮನೆಗೆ ಚಿಕ್ಕದು. ಇಷ್ಟುದ್ದ ಐತೆ. ಇದು ನಮ್ಮ ಮನೆಗೆ ನಮ್ಮ ಅಕ್ಕ ಕೊಡ್ಸಿರೋದು. ತೊಡ್ಸು ಎರಡು ಗಂಟೆ ಮಾತಾಡಲ್ವಲ್ಲ. ಇವಾಗ ನಾವು ಪ್ರಸಾದ ಎಲ್ಲ ಇಸ್ಕೊಂಡಾಯ್ತು.
ಇಲ್ಲಿ ನೋಡಿ ಚಪ್ಪಲಿ ಬಿಟ್ಬಿಟ್ಟು ಬರೋ ಸರಿ ಇಲ್ಲ ಬರಬೇಡ ಒಳಗಡೆ ಹೋಗು ಸುಮ್ಮನೆ. ಇವಾಗ ಲಾಡು ಇಸ್ಕೊಳಕ್ ಹೋಗ್ತಾ ಇದೀವಿ. ಯಪ್ಪ ದೇವ್ರೆ ಇವ್ರ ಜಗಳ ಇವ್ರ ಜೊತೆ ಎಲ್ಲ ಬಂದ್ಬಿಟ್ರೆ ತಲೆ ಕೆಟ್ಟಿ ತಲೆ ತುಂಬಾ ನೋವು ಬಂದ್ಬಿಟ್ಟೈತೆ ನನಗಂತೂ. ಇವಳೆಂತ ಗೊತ್ತಾಗ ನಾನು ಏನು ಹಾಕತ್ತೀನಲ್ಲ ಅದನ್ನ ಹಾಕೋಬೇಕು. ರಾಘವೇಂದ್ರ ಸ್ವಾಮಿ ತಿರ್ಗಾ ನಮ್ಮನ್ನ ಕರ್ಸ್ಕೊತ ಬನ್ನಿ ಪ್ರಸಾದ ಇಸ್ಕೊಂಡು ಹೋಗ್ರಿ. 10 ಕಿಲೋಮೀಟರ್ ದೂರ ಹೋಗಿದ್ದೀರಾ ನೀವು, ಇಷ್ಟು ದೂರ ಬನ್ನಿ. ಇವಾಗ ಪ್ರಸಾದ ಎಲ್ಲ ಇಸ್ಕೊಂಡಾಯ್ತು. ಇವಾಗ ರಿಟರ್ನ್ ಹೋಗ್ತಾ ಇದೀವಿ. 10 ಕಿಲೋಮೀಟರ್ ಹಿಂದೆ ಬಂದ್ವಿ, ಪ್ರಸಾದ ಎಲ್ಲ ಇಸ್ಕೊಂಡು. ಇವ್ರು 8 ಜನ ನೋಡಿದ್ರೆ ಅಷ್ಟೇ. ಇವಾಗ ದರ್ಶನ ಅಂತೂ ನಿಜ ಮಾಡೋಕ್ಕಾಗಲ್ಲ, ತುಂಬಾ ಜನ ಆಗ್ಬಿಟ್ರು. ಫುಲ್ಲು ಜನ ಅವ್ರೆ ತುಂಬ. ಈ ತೇಜುಯಿಂದಾನೆ ಎಲ್ಲ ಆಗೋದು. ಇವಳಂತ ಎಲ್ಲೂ ಕರ್ಕೊ ಬರ್ಬಾರ್ದು. ಜಗಳ ಮಾಡ್ತಾಳೆ. ನನ್ನ ಮಗಳೇ ಸುಮ್ಮನೆ ಇರ್ತಾಳೆ, ಎಳೆ ಮಗಳವಳು. ಇದು 17 ವರ್ಷದ ಕತ್ತೆ. 17 ವರ್ಷದ ಕತ್ತೆ ಅದು. ರಿಟರ್ನ್ ಹೋಗ್ತಾ ಇದೀವಿ. ಈ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಸಪೋರ್ಟಿಗೆ ಇರಲಿ. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ. ಬಾಯ್.